Happy birthday to you. Happy birthday to you. Happy birthday to you, Radhiki. Happy birthday, happy birthday to you. Happy birthday to you. ಸಾಧನ ಚಿಕ್ಕಿ ನಿಮ್ ಬರ್ಡೇ ನೀವು ಫಸ್ಟ್ ಕೇಕ್ ತಿನ್ಬೇಕು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚಿಕ್ಕಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಕ್ಯೂಟ್ ಅಕ್ಕ. ನನಗೆ ಯಾಕಮ್ಮ, ಮೊದಲು ಅನಿಕ್ ತಿನ್ಸು. ನಂಗಿದ್ ಬೇಡ. ಯಾಕನಿ? ನಂಗೆ ಈ ಕೇಕ್ ನೋಡಿದ್ರೆ ತಿನ್ನಕ್ಕೆ ಮನ್ಸು ಬರ್ತಾ ಇಲ್ಲ. ಈ ಮನೇಲಿ ಯಾವಾಗ್ಲೂ ಶುಗರ್ಲೆಸ್ ಕೇಕ್ ತರೋದು. ನಂಗೊಂಚೂರು ಇಷ್ಟ ಇಲ್ಲ. ಅನಿಕೇತ್, ಇವತ್ತು ಒಂದೇ ದಿವಸ ಕಣೋ ನಾನು ನಿಮ್ಮ ಮನೆಯಲ್ಲಿರೋದು. ಇನ್ ಮುಂದೆಯಿಂದ ನೀನ್ ಶುಗರ್ ಇರೋ ಕೇಕೆ ತಿನ್ಬೋದು. ನನ್ಗೇನು ಬೇಡ. ನಿಪುಟ, ಇದ್ರಲ್ಲೂ ಸ್ವೀಟ್ ಇರ್ಬೇಕಂದ ತಿನ್ಬೋದು. ನನಗ್ ಬೇಡ. ಅನಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಮನೆ ಅಂದಮೇಲೆ ಸಣ್ಣ ಪುಟ್ಟ ತೊಂದರೆಗಳಿದ್ದೇ ಇರ್ತವೆ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೇನೆ ಮನೆ ಅಂತ ಅನಿಸ್ಕೊಳ್ಳೋದು. ಡೋಂಟ್ ವರಿ. ಸಿಬಿಟ ಬಾಯ್ಲಿ, ನೀನೇನ್ ಬೇಜಾರು ಮಾಡ್ಕೋಬೇಡ. ನಾನು ನೀನು ಸೇರ್ಕೊಂಡು ಅನಿಪುಟಾಗೆ ಕೇಕ್ ತಿನ್ಸೋಣ. ಓಕೆ, ಬಾ. ನೀನೇ ಕೇಕ್ ಕೊಡು ಅಂತ ಅವನ್ಗೆ. ಸೀತಾ, ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದೆ. ಚಿಕ್ಕಿ, ಯಾಕೆ ಅಳ್ತಾ ಇದ್ದೀರಾ? ಇವತ್ತು ತುಂಬ ಖುಷಿ ಆಗ್ತಿದೆ ಸೀತಾ. ನನ್ನ ಬರ್ಡೇನ ಫಾರ್ಮ್ ಹೌಸಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರಿ. ನಾನು ಚಿಕ್ಕ ವಯಸ್ಸಿಂದ ಜೀನ್ಸ್ ಹಾಕೊಳ್ಬೇಕು ಅನ್ನೋ ಆಸೆನ ಮಾವಯ್ಯನ ಮುಂದೆ ಮುಜುಗರ ಇಲ್ದಿರ ನೆರವೇರಿಸಿದ್ರಿ. ಇದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಚಿಕ್ಕಿ, ನೀವು ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ಹೀಗೆ ಯಾವಾಗಲೂ ಖುಷಿಯಾಗಿರ್ಬೇಕು. ಈ ಸಲ ಅಂತೂ ಹೋದ್ಸಲ ಥರ ಆಗೋದಿಲ್ಲ ಕಣೆ. ಎಲ್ಲ ಸಿಂಪ್ಟಮ್ಸ್ ಇದೆ, ಪಕ್ಕ ಕನ್ಫರ್ಮು. ಪ್ರಿಯಾ, ನೀನು ಇಮ್ಯಾಜಿನೇಷನ್ ಎಲ್ಲ ಇರಬೇಡ. ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ನಿನಗೂ ಕ್ಲಾರಿಟಿ ಸಿಗುತ್ತೆ. ಅದು ಕರೆಕ್ಟೇ. ಬಟ್ ನಂಗೆ ಯಾರು ಡಾಕ್ಟ್ರೇ ಗೊತ್ತಿಲ್ಲ ಕಣೆ. ಪ್ರಿಯಾ, ನೀನು ಸೀತನ್ಗೆ ಹಣ್ಣು ಹೆಚ್ಚೋದಕ್ಕೆ ಹೆಲ್ಪ್ ಮಾಡ್ತಿದ್ಯಾ ಅಥವಾ ಹೆಚ್ಚಿರೋ ಹಣ್ಣ ಖಾಲಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ? ಸಾರಿ ಚಿಕ್ಕಿ, ನಾನು ಸ್ವಲ್ಪ ಫುಡಿ. ಆಕ್ಚುಲಿ ನಾನು ಏನಾದ್ರು ಅಡುಗೆ ಮಾಡಬೇಕು ಅಂತಿದ್ರೆ ಟೇಸ್ಟ್ ಮಾಡ್ತಾ ಮಾಡ್ತಾನೆ ಎಲ್ಲ ಖಾಲಿ ಮಾಡಿಬಿಡ್ತೀನಿ. ಸಾರಿ, ಡೋಂಟ್ ಮೈಂಡ್. ಹಾಗಿದ್ರೆ ನೀನನ್ನ ಅಡುಗೆ ಕೆಲ್ಸಕ್ಕೆ ಬಿಡಲೇಬಾರ್ದು ಅಲ್ವಾ ಸೀತಾ? ನಾನು ಆ ತಲೆ ಬಿಸಿ ತಗೊಳ್ಳೋದೇ ಇಲ್ಲ, ಆರಾಮಾಗಿ ತಿನ್ಕೊಂಡಿರ್ತೀನಿ. ಚಿಕ್ಕಿ, ಈ ಪ್ರಿಯಾ ಅಂತವ್ರಿದ್ರೆ ಎಷ್ಟು ಅಡುಗೆ ಮಾಡಿ ಬಡ್ಸೋಕೆ ಖುಷಿ ಆಗುತ್ತೆ ಗೊತ್ತಾ? ಪ್ರೀತಿಯಿಂದ ತಿಂತಾಳೆ. ಯಾ ಕರೆಕ್ಟ್. ಎಲ್ಲಿಗೆ ನಾನು? ಹಾ, ಈ ಸತಿ ಪಕ್ಕ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಕಡೆ. ನಾನು ರೆಡಿ, ಅದು ನನ್ನ ಗಂಡನೇ ಬರಲ್ಲ. ಸಾಧನಾ, ಏನಮ್ಮ ಸಾಧನಾ, ಬ್ಯಾಟಿಂಗ್ ಆಡೋದಕ್ಕೆಲ್ಲ ರೆಡಿನಾ? ಅಪ್ಪಾಜಿ ಬ್ಯಾಟಿಂಗ್ ಆಡೋಕ್ಕೆ ಮುಂಚೆ ಮಾತ್ರೆ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ. ಓ, ಮಾವಯ್ಯಂಗೆ ಮಾತ್ರೆ ಕೊಡೋದೇ ಮರ್ತೋಗಿದ್ದೀನಿ. ಈಗಲೇ ಕೊಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ ಸಾಧನಾ, ಅಪ್ಪಾಜಿಗೆ ಮಾತ್ರೆ ನಾನು ಕೊಡ್ತೀನಿ. ಆದರೆ ಈಗ ಬ್ಯಾಟ್ ಹಿಡ್ಕೊಂಡು ಪಿಚ್ ಬ್ಯಾಟಿಂಗ್ ಆಡಬೇಕು ಅಂದರೆ ಎಷ್ಟೊತ್ತಾಗುತ್ತೆ ಕರೆಕ್ಟಾಗಿ ಹೇಳು. ನಾನು ಎಲ್ಲ ರೆಡಿ ಇದೆ ಬಾವ. ಸೀತಾ ಫ್ರೂಟ್ ಸಲಾಡ್ ಮಾಡ್ತಿದ್ದಾಳೆ, ಅದಾದ ತಕ್ಷಣ ಊಟಕ್ಕೆ ಬಾಡಿಸೋದೆ. ಹಾಗಾದರೆ ಅಪ್ಪಾಜಿಗೆ ಮಾತ್ರೆ ಕೊಟ್ಬಿಡ್ತೀನಿ, ಬ್ಯಾಟಿಂಗ್ ರೆಡಿಯಾಗಿ ಅಂತ ಹೇಳ್ತೀನಿ. ಯಾರು ಒಳ್ಳೆ ಗೈನಕಾಲಜಿಸ್ಟೇ ಸಿಗ್ತಿಲ್ಲ ಕಣೆ. ನಿಂಗೆ ಯಾರಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡೆ.
ಪ್ರಿಯಾ, ಸುಮ್ಮನೆ ಯಾರ್ಯಾರ ಹತ್ರನೂ ಯಾಕೆ ಹೋಗ್ತೀರಾ? ಅಂದರೆ ಐ ಆಮ್ ರಿಯಲಿ ಸಾರಿ, ನನಗೆ ವಿಷಯ ಏನು ಅಂತಲೇ ಗೊತ್ತಿಲ್ಲ. ಬಟ್ ಏನೋ ನೀವು ಗೈನಕಾಲಜಿಸ್ಟ್ ಅಂತ ಹೇಳ್ತಿದ್ರಲ್ಲ, ಅದನ್ನು ಕೇಳಿಸ್ಕೊಂಡೆ, ಅದಕ್ಕೆ ಹೇಳ್ತಿದ್ದೀನಿ. ನಮ್ಮ ಫ್ಯಾಮಿಲಿ ಡಾಕ್ಟ್ರು ಒಬ್ಬರು ಒಳ್ಳೆ ಗೈನಕಾಲಜಿಸ್ಟ್ ಇದ್ದಾರೆ. ಅಂದರೆ ನಮ್ಮ ಭಾರ್ಗವಿ, ಸಾಧನಾ ಇವರೆಲ್ಲರೂ ಅವರೇ ನೋಡಿದ್ದು. ತುಂಬ ಒಳ್ಳೆ ಡಾಕ್ಟ್ರು ಅವರು. ನೀವೊಂದು ಕೆಲಸ ಮಾಡಿ ಪ್ರಿಯಾ, ಭಾರ್ಗವಿ ರೆಫರೆನ್ಸ್ ಹೇಳ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು. ಆ ಡಾಕ್ಟರ್ ಹೆಸರು ಡಾಕ್ಟರ್ ಅನಂತ ಲಕ್ಷ್ಮಿ ಅಂತ. ಅಯ್ಯೋ ಸೀತಾ, ಏನಾಯ್ತೆ? ಏನೇ ಹಿಂಗ್ ಕಟ್ ಮಾಡ್ಕೊಂಡಿದ್ಯಾ? ಗಮನ ಎಲ್ಲಿರುತ್ತೆ ನಿಂದು?